2024ರಲ್ಲಿ ಮೋಸ್ಟ್ ವೈಲೆಂಟ್ ಸಿನಿಮಾ ಎಂದು 2 ಸಿನಿಮಾ ರಿಲೀಸ್ ಆಗಿತ್ತು. ಒಂದನೇದು ಆನಿಮಲ್, ಎರಡನೇದು ಕಿಲ್. ಆದ್ರೆ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ 20ಕ್ಕೆ ಮಲಯಾಳಂ ಇಂಡಸ್ಟ್ರಿಯಿಂದ ಮೋಸ್ಟ್ ವೈಲೆಂಟ್ ಸಿನಿಮಾ ಎಂದು ಒಂದು ಸಿನಿಮಾ ರಿಲೀಸ್ ಆಗುತ್ತದೆ, ಅದುವೇ ಮಾರ್ಕೋ. ಇವತ್ತು ನಾವು ಸಿನಿಮಾ ಬಾಕ್ಸ್ ಅಲ್ಲಿ ಈ ಸಿನಿಮಾದ ಬಗ್ಗೆ ಮಾತಾಡುತ್ತೇವೆ. ಯಾರಾದ್ರೂ ಹೊಸತಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ಕಡೆ ಬಂದ್ರೆ, ಕುಟುಂಬವನ್ನು ನಾಶ ಮಾಡ್ಲಿಕ್ಕೆ ಹೊರಗಿಂದಾಗ್ಲಿ ಅಥವಾ ಕುಟುಂಬದಿಂದನೇ ಯಾರಾದ್ರೂ ಬಂದ್ರೆ ಅವರನ್ನು ಸಾಯಿಸಬೇಕು ಎಂಬ ಸಣ್ಣ ಥೀಮ್ ಅನ್ನು ಇಟ್ಕೊಂಡು ಕತೆ ಮುಂದಕ್ಕೆ ಹೋಗ್ತದೆ. ನಂತರ ಏನಿದ್ರು ಸಿನಿಮಾವನ್ನೇ ನೋಡ್ಬೇಕು. ಈ ಸಿನಿಮಾದಲ್ಲಿ ಮೇನ್ ಲೀಡ್ ರೋಲ್ ಅಲ್ಲಿ ಕಾಣಿಸುವಂತದ್ದು ಉಣ್ಣಿ ಮುಗುಂದನ್, ಯುಕ್ತಿ ತೆರೇಸಾ, ಕಬೀರ್ ದುಹಾನ್ ಸಿಂಗ್, ಹಾಗೆ ಇನ್ನು ಕೆಲವು ಆಕ್ಟರ್ಸ್ ಗಳು ಇದ್ದಾರೆ. ಮತ್ತು ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಹನೀಫ್ ಉದ್ದೀನ್. ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ರವಿ ಬಸರೂರ್. ಈ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಕೇರಳ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗುವಂತ ಮೋಸ್ಟ್ ವೈಲೆಂಟ್ ಸಿನಿಮಾ ಅಂತ ಹೇಳಿ ರಿಲೀಸ್ ಮಾಡಿದ್ರು. ಆದ್ರೆ ಈ ಸಿನಿಮಾದ ಬಗ್ಗೆ ಈಗ ನೋಡ್ಬೇಕಾದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ರಿಲೀಸ್ ಆಗಿರೋದ್ರಲ್ಲಿ ಮೋಸ್ಟ್ ವೈಲೆನ್ಸ್ ಇದೇ ಸಿನಿಮಾ ಅಂತ ಹೇಳ್ತಿದ್ದಾರೆ. ಈ ಸಿನಿಮಾದ ಫೈಟ್ ಸೈಡ್ ಬಂದ್ರೆ, ಈ ಸಿನಿಮಾದಲ್ಲಿ 4ರಿಂದ 5 ಫೈಟ್ ಸೀನ್ಗಳು ಇದೆ. ಅವುಗಳೆಲ್ಲವೂ ತುಂಬಾ ಬ್ರೂಟಲ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಲ್ಲಿ ಅಷ್ಟೊಂದು ಫೈಟ್ ಇರುವುದಿಲ್ಲ. ಫಸ್ಟ್ ಹಾಫ್ ಕಳೆದ ನಂತರ ಫುಲ್ ರಕ್ತದಿಂದ ಹೋಕುಳಿ ಆಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೈ ಮುರಿತಾರೆ, ಕಾಲ್ ಮುರಿತಾರೆ, ಹಾಗೂ ಒಂದು ಹೆರಿಗೆ ಮಾಡುವಂತ ಒಂದು ಫೈಟ್ ಸೀನ್ ಅಲ್ಲಿ ಒಂದು ಹೆರಿಗೆ ಮಾಡುವಂತ ಒಂದು ಫುಲ್ ಟಾರ್ಚರ್ ಕೊಡುವಂತದ್ದು, ಹಾಗೆಲ್ಲ ತುಂಬಾ ಸೀನ್ಗಳಿದೆ. ಯಾರಿಗೆ ಬ್ಲಡ್ ಎಲ್ಲ ನೋಡಿದ್ರೆ ಆಗುದಿಲ್ಲ ಅವರೆಲ್ಲ ಸಿನಿಮಾ ನೋಡ್ಲಿಕ್ಕೆ ಹೋಗದಿರೋದು ಒಳ್ಳೇದಂತ ಹೇಳ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.